ಛೇ ಹೀಗಾಗ್ಬಾರ್ದಣ್ಣ, ಹೀಗಾಗ್ಲೂಬಾರ್ದು. ಪಾಪ ಕಲಾವಿದರಿಗೆ ಈ ರೀತಿ ಆದ್ರೆ ಹ್ಯಾಕ್ ಫೇಸ್ ಮಾಡ್ತಾರೆ? ಹಾಗಾದ್ರೆ ಈಗ ಆನಂದ್ ಎಲ್ಲಿದ್ದಾರೆ ಪ್ರಸಾದ್? ಅದೇ ಗೊತ್ತಿಲ್ಲಣ್ಣ. ಅವ್ರ ಮನೆಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಯಾರು ತೆಗಿತಾ ಇಲ್ಲ. ಅಮ್ಮ, ಯಾಕಮ್ಮ ಯೋಚನೆ ಮಾಡ್ತಾ ಕೂತ್ಬಿಟ್ರಿ? ಸುಮ್ಮನೆ ಕಣವ್ವ, ನನ್ನ ಮಗ ಯಾವತ್ತು ಯಾರಿಗೂ ಕನಸು ಮನಸ್ಸಲ್ಲೂ ಕೆಟ್ಟದ್ದಾಗ್ಲಿ ಅಂತ ಯೋಚನೆ ಮಾಡಿದ್ರು. ಅವನು ಹಿಂಗಾಗಿರೋದು ನೋಡಿದ್ರೆ ನನ್ನ ಕಳ್ಳೆಲ್ಲ ಕಿತ್ಕೊಂಡ್ ಬಂದಂಗಾಯ್ತದೆ. ಎಷ್ಟು ಸಂತೋಷವಾಗಿದ್ದ. ಅವನಿಗೆ ಮದುವೆ ಮಾಡಕ್ ಹೋಗಿ ನಾನು ತಪ್ಪು ಮಾಡಿಬಿಟ್ಟೆ. ಅಲ್ಲಮ್ಮ, ಮದುವೆಗೆ ಮುಂಚೆನೆ ಆ ಹುಡುಗಿ ಹೀಗೆ ಅಂತ ಗೊತ್ತಾಗಿ ಅವಳೇ ಹೊರಟು ಹೋದ್ಲು ಅಂದ್ರೆ ಏನ್ ಅರ್ಥ ಹೇಳಿ? ನಿಮ್ ಮಗನ್ನ ದೇವ್ರು ಉಳಿಸ್ತಾ ಅಂತ ತಾನೇ. ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಯಾಕೆ ಬರ್ಕೊಂತೀಯ? ಮೂಳೆ ಕಡ್ದ್ಮೇಲೆ ಸುಮ್ಮನೆ ಮಲ್ಕೊಳಕ್ ಆಗಲ್ವಾ? ಇಡಿಯಟ್. ಯಾರಮ್ಮ ನೀನು? ಯಾಕಮ್ಮ ಇಲ್ಲಿ ನಿಂತಿದ್ಯಾ? ನನ್ನ ಹೆಸರು ಸಂಗೀತ ಅಂತ, ಹುಬ್ಳಿಯಿಂದ ಬಂದಿದ್ದೀನಿ. ಬೆಂಗಳೂರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆದ್ರೆ ಮಳೆ ಬಂದು. ತಿಪ್ಪೇಶ, ಯಾರನ್ನು ಹಂಗದ್ರತಿದ್ಯಾ? ಸಂಗೀತ ಅಂತೆ, ಹುಬ್ಳಿಯಿಂದ ಬಂದವ್ರೆ. ಮಳೆ ಅಂತ ಒಳಗೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಅಮ್ಮ, ಮಳೆ ನಿಂತ್ಮೇಲೆ ಹೋಗ್ಬಿಡಮ್ಮ. ಸುಮ್ಕಿರೋ, ಒಂಟಿ ಹೆಣ್ಮಗ ಮಳೆ ನೆನ್ ತೊಪ್ಪೆ ಆಗದೆ ಹೋಗು ಅಂತಾನೆ. ಅಯ್ಯೋ ಬಾವು, ಸುಮ್ಕಿರ. ಮಳೆ ಯಾಕೆ ನಿಂತಿದ್ದೀವ? ಬಾ ಒಳಕ್ಕೆ. ಯಾಕವ ಹಂಗ್ ನೋಡ್ತಿದ್ಯಾ? ಯೋಚನೆ ಮಾಡ್ಬೇಡ, ಬಾರವಾ. ನೋಡುವ, ಆ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ತಾ. ನೀನ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಅವನಿಗೆ ನಾನು ಹೇಳ್ತೀನಿ. ಹೋಗ್. ಅದಕ್ಕೆ ನಾನು ಹಳ್ಳಿ ಗುಗ್ಗು ಅನ್ನೋದು. ಬೆಂಗಳೂರು ಸಿಟಿಯಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರ್ನ ಒಳಗ್ ಬಿಟ್ಕೊಂಡ್ರೆ ಏನೇನು ಅನಾಹುತ ಮಾಡ್ತಾರೋ. ಲೇ ತಿಪ್ಪೆ, ಎಲ್ಲೋ ಒಬ್ಬೊಬ್ರು ಕೆಟ್ಟ ಜನ ಇರ್ತಾರೆ ಅಂದಾಕ್ಷಣಕ್ಕೆ ಎಲ್ರು ಒಂದೇ ಅನುಮಾನದಷ್ಟು ನೋಡೋಕಾಯ್ತಿದೆನಲ್ಲ. ಆ ಹುಡುಗಿ ನೋಡಿರೆ ನಂಗೇನೋ ಹಂಗನ್ಸ್ತಿಲ್ಲ ಕಣಪ್ಪ. ಊರ್ ಬಿಟ್ಟು ಊರಿಗೆ ಬಂದವಳೆ, ಇಂಥ ಮಳೇಲಿ ಎಲ್ಲೋಯ್ತೋಳ? ನಮ್ಮಪ್ಪ ಅಮ್ಮನಿಗೆ ನಾನು ಒಬ್ಳೆ ಮಗಳು. ಈಗ 2 ವರ್ಷದಿಂದ ನಮ್ಮಪ್ಪ ತೀರಿ ಹೋದ್ರು. ಈಗ 1 ವರ್ಷದಿಂದ ನಮ್ಮ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ. ಇದ್ಬದ್ ದುಡ್ಡೆಲ್ಲ ಖರ್ಚು ಮಾಡಿ ಹುಬ್ಳಿಯಲ್ಲಿ ಔಷಧಿ ಕೊಡಿಸ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಬೆಂಗಳೂರು ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಗುಣ ಆಗತ್ತೆ ಅಂತ ಇಲ್ಲೂ ಕರ್ಕೊಂಡು ನಾನು ತೋರಿಸ್ಕೊಂಡು ಹೋದೆ. ಆದ್ರೆ ಇವತ್ತು ಡಾಕ್ಟ್ರು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಊರಿಗೆ ವಾಪಸ್ ಹೊರಟಿದ್ದೀನಮ್ಮ. ನಿಮ್ಮ ಅವ್ವನ್ಗೆ ಆಪರೇಷನ್ ಮಾಡಿದೆ, ಕಾಯಿಲೆ ವಾಸಿ ಆಯ್ತದನವ? ಹಾಗಂತ ಡಾಕ್ಟ್ರು ಹೇಳಿದಾರಮ್ಮ. ಆದ್ರೆ ಅದನ್ನ ಮಾಡೋದಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಅದನ್ನ ಕೊಡಿಸೋ ತನಕ ಆಪರೇಷನ್ ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಮ್ಮ. ನೋಡಮ್ಮ, ಯಾವಾಗ ಏನೇನು ಆಗ್ಬೇಕು ಅಂತ ಡಿಸೈಡ್ ಮಾಡೋನು ಆ ಮೇಲಿರೋ ಪರಮಾತ್ಮ. ನೀವು ಸದ್ಯಕ್ಕೆ ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟಾಗಿ ಡಿಸೈಡ್ ಮಾಡ್ಬಿಡಿ, ನಾನು ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಏಯ್ ಸುಮ್ಕಿರೋ, ಆ ಹುಡುಗಿಗೆ ಈ ಊರಲ್ಲಿ ಯಾರು ಇಲ್ಲ ಅಂತ ಹೇಳಿ ಕೇಳಿಸ್ಲಿಲ್ವಾ? ಎಲ್ಗೆ ಅಂತ ಹೋಯ್ತಾಳು? ಮಳೆ ಬೇರೆ ಗೊತ್ತಾದೆ. ನೋಡುವ, ನೀನೀಗ ಇಲ್ಲೇ ಇದ್ಬಿಡು. ನಾಳೆ ಬೆಳಕರಿತಿದ್ದಂಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಮಾ, ಅಮ್ಮ, ಅಮ್ಮ, ನಾನು ಹೊರಡ್ತೀನಮ್ಮ. ನೆನ್ನೆ ರಾತ್ರಿ ಇಲ್ಲಿ ಇರೋದಕ್ಕೆ ಜಾಗ ಕೊಟ್ಟು ನನಗ್ ಸಹಾಯ ಮಾಡಿದೀರಾ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಅಯ್ಯೋ, ಇರ್ಲಿ ಬಿಡವ, ಇರ್ಲಿ ಇರ್ಲಿ. ಅದ್ರಾಗೇನಾಯ್ತವ? ಒಂದೆಣ್ಣು ಇನ್ನೊಂದೆಣ್ಣು ಸಹಾಯ ಮಾಡೋದೇನು ದೊಡ್ಡ ವಿಷಯನ? ನಿಮ್ಮ ಅವನ್ಗೆ ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಏನ್ ಮಾಡ್ತೀಯಾ? ಅದೇ ಗೊತ್ತಾಗ್ತಿಲ್ಲಮ್ಮ. ಏನೇ ಮಾಡಿದ್ರು ನನ್ನ ಕೈಲಾಗೋದು 75,000 ರೂಪಾಯಿ. ಇನ್ನು 75,000 ರೂಪಾಯಿ ಎಲ್ಲಿಂದ ತರೋದು? ಇದು ಸಾಹುಕಾರರ ಕಾಯಿಲೆ, ನಮ್ಮಂತ ಬಡವ್ರಿಗೆ ಬರಬಾರ್ದಮ್ಮ. ಅಯ್ಯೋ, ಅಳ್ಬೇಡ ಕಣಾಯಿ, ಅಳ್ಬೇಡ.
ಹಿಂಗೆಲ್ಲ ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕ್ಬಾರ್ದು. ನಿಮ್ಮ ಅವನ್ ಒಳ್ಳೇದಾಗದಾದ್ರೆ ಆಪರೇಷನ್ ದುಡ್ಡು ಎಷ್ಟು ಬೇಕೋ ಅಷ್ಟನ್ನ ನಾನ್ ಕೊಡ್ತೀನಿ. ಹೂನವ್ವ, ನೀನೇನ ಆ ದುಡ್ಡು ವಾಪಸ್ ಕೊಡೋದ್ ಬೇಡ. ಒಬ್ರು ಕಷ್ಟದಾಗಿರುವಾಗ ನಾವು ಸಹಾಯ ಮಾಡಿದೆ, ಆ ದೇವ್ರು ನಾವು ಕಷ್ಟದಾಗಿರುವಾಗ ನಮಗೂ ಸಹಾಯ ಮಾಡ್ಬೋದು. ನಾವು ಒಂಥರ ಕಷ್ಟದಾಗೆ ಇದ್ದೀವಿ. ನಿಮ್ಮ ಅವನ್ ಒಳ್ಳೇದಾದ್ರೆ ಅದರಿಂದ ನಮ್ಮನೆಗೂ ಒಳ್ಳೇದಾಗ್ಬೋದು. ತಿಪ್ಪೇಸ ಲೇ ಹೊಟ್ಟೆ ಬಾಕ ಬಾಯ್ಲಿ. ನಾನು ಇನ್ನೂ ತಿಂಡಿನೇ ತಿಂದಿಲ್ಲ ನಿಮ್ಮಿಂದ. ಏನೇಳಿ ಈ ಮಗಿನ ಜೊತೆ ಹೋಗಿ ಆಸ್ಪತ್ರೆಗೆ ದುಡ್ಡು ಕಟ್ಬಿಡ್ ಬಾ. ಆಯ್ತಾಯ್ತು. ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲಮ್ಮ, ಯಾವತ್ತೂ ಮರೆಯೋದಿಲ್ಲ. ಆದ್ರೆ ನನ್ನೊಂದು ಕೋರಿಕೆ ಇದೆ, ದಯವಿಟ್ಟು ನಡೆಸ್ಕೊಡ್ತೀರಾ? ಏನವ್ವ? ನೀವ್ ಕೊಡ್ತಿರೋ ಈ ಹಣನ ನಾನ್ ಹಾಗೆ ತಗೊಂಡ್ರೆ ನಿಮ್ ಒಳ್ಳೆತನನ ತಪ್ಪಾಗಿ ಬಳಸ್ಕೊಂಡಾಗತ್ತೆ. ಅದಕ್ಕೆ ನಿಮ್ಮನೆಯಲ್ಲಿ ನನ್ಗೊಂದ್ ಕೆಲ್ಸ ಕೊಟ್ರೆ ಇಲ್ಲೇ ಇದ್ಕೊಂಡು ನಿಮ್ ಋಣ ತೀರಿಸ್ತೀನಿ. ಅಮ್ಮ, ಋಣ ಕೆಲ್ಸ ಕತೆ ಎಲ್ಲ ಆಮೇಲೆ, ಮೊದಲು ಬ್ಯಾಗ್ ಇಟ್ಟಿಟ್ಟು ಬನ್ನಿ, ಆಸ್ಪತ್ರೆಗೆ ಹೋಗೋಣ. ಹಲೋ, 257140. ನಾನು ಸಂಗೀತ ಮಾತಾಡ್ತಿರೋದು ಬ್ಯಾಂಗ್ಳೂರಿಂದ. ಅಲ್ಲಿ ಪಕ್ಕದಲ್ಲಿ ಅನ್ಪೂರ್ಣಮ್ಮ ಇದ್ದಾರಲ್ಲ, ಕರೀತೀರಾ? ಅಮ್ಮ, ಹೇಗಿದ್ಯಾ? ನೀನೇನು ಯೋಚನೆ ಮಾಡ್ಬೇಡ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ನ ಭೇಟಿ ಮಾಡಿದ್ದಾಯ್ತು. ಆಪರೇಷನ್ ಮಾಡೋದು ಯಾವಾಗ ಅಂತ ಇನ್ನೂ ಡೇಟ್ ಗೊತ್ತು ಮಾಡಿಲ್ಲ. ಇಲ್ಲೆಲ್ಲ ವ್ಯವಸ್ಥೆ ಆಗ್ತಿದ್ದ ಹಾಗೆ ನಾನೇ ಬಂದು ನೀನ್ ಕರ್ಕೊಂಡು ಬರ್ತೀನಿ. ಏನಾದ್ರೂ ಅರ್ಜೆಂಟ್ ಇದ್ರೆ ಈ ನಂಬರ್ಗೆ ಫೋನ್ ಮಾಡು, 6658312. ಹಾ, ಇಡ್ಲಮ್ಮ, ಹುಷಾರು. ಸ್ವಾಮಿ, ಅಮ್ಮ, ಏನವ್ವ? ತಿಂಡಿ ರೆಡಿ ಇದೆ, ಬನ್ನಿ. ಬೇಡವ್ವ, ನಂಗೀಗ್ಲೇ ಬೇಡ. ಏನಮ್ಮ, 11 ಗಂಟೆ ಆಯ್ತು. ಹಸ್ವಿಲ್ಲ ಅಂದ್ರೆ ಹೇಗೆ? ಟೈಮಿಗೆ ಸರಿಯಾಗಿ ತಿಂದೆ ಹೋದ್ರೆ ಆರೋಗ್ಯ ಹಾಳಾಗತ್ತೆ. ಬನ್ನಿ. ನೀನ್ ತಿನ್ನವ್ವ, ನಂಗೆ ಯಾಕೋ ಹಸ್ವಿಲ್ಲ. ಅಮ್ಮ, ಈ ಮನೇಲಿ ದಿನ ನಡೀತಿರೋದೇ ಇದು. ಬೆಳಗ್ಗೆ 9 ಗಂಟೆಗೆ ಎಲ್ರೂ ಕೂತ್ಕೊಂಡು ತಿಂಡಿ ತಿಂತಾ ಇದ್ವಿ. ಮೂಡಿಲ್ಲ ಅಂತ ಮಗ ಬರಲ್ಲ, ಮಗ ಬರಲ್ಲ ಅಂತ ಅಮ್ಮ ಊಟ ಮಾಡಲ್ಲ. ಮಧ್ಯದಲ್ಲಿ ನಾನು ಒಣಗ್ತಾ ಇದ್ದೀನಿ. ಮಗನ ಎಲ್ಲಿದಾರ ಅವರು? ಅಲ್ಲೋಡಲ್ಲಿ ಇವರು ಕಿಂಡಲ್ಲ, ಇವರೇ ಅವರು. ಯಾರು? ಹೊಸದಾಗಿ ಬಂದಿರೋ ಕೆಲ್ಸದವಳು. ಸ್ವಲ್ಪ ಬಾಗಿಲು ತೆಗಿತೀರಾ? ತೆಗಿಯೋಲ್ಲ, ನನ್ ರೂಮ್ಗೆ ಯಾರು ಬರಬಾರ್ದು. ಕಾಫಿ ತಂದಿದ್ದೀನಿ, ಸ್ವಲ್ಪ ಬಾಗಿಲು ತೆಗೀರಿ. ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಅದು ಬಾಗ್ಲು. ಏಯ್, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ? ಯಾರನ್ನ ಕೇಳಿ ನನ್ ರೂಮ್ ಬಾಗಿಲು ತರ್ತಾ ಇದ್ಯಾ? ಏ ಇಡಿ, ನನ್ ರೂಮ್ಗೆ ಯಾರನ್ನೂ ಕಳಿಸ್ಬಾರ್ದು ಅಂತ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ರು, ಆದ್ರೆ ನಾನೇ ಬಂದೆ. ಕಾಫಿನೂ ಕುಡಿದೆ, ನೀವು ಹೀಗೆ. ಏಯ್, ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಇದೇ ಲಾಸ್ಟ್. ಇನ್ನೊಂದ್ಸಲ ನನ್ ರೂಮ್ ಬಾಗ್ಲೇನಾರು ತಟ್ಟಿದ್ರೆ ಯಾರ್ ತಾವ್ ಮಾತಾಡ್ತಾ ಇದೀಯ ಅಂತ ಗೊತ್ತಿಲ್ಲ ಮ್ಯಾನೇಜರು. ಡೀಲ್ ಮಾಮ್ನ ಹತ್ರ ಅವ್ನ ಹೆಂಡತಿ ಆಗ್ಬೇಕಾದವಳು ಎಸ್ಕೇಪ್ ಆಗ್ಬಿಟ್ಲು ಅಂತ ಮಿಕ್ದವ್ರು ಎಲ್ಲಾರ ಬಾಯಿಗೂ ಮಣ್ಣು ಹಾಕ್ಬಿಡೋಣ ಅಂತನ? ಏಯ್, ಲಕ್ಷ ಎಣ್ಸಿದೀನಿ. ನಮ್ಮನ್ನೆಲ್ಲ ಅಲಕ್ಷ ಮಾಡ್ಬಿಟ್ರೆ ಡೀಲ್ ಮಾಡ್ಬಿಡ್ತೀನಿ. ಹಚ್ಚಳ ಫೋನ್ ಮನೆಗೆ. ನಾನು ಆಗ್ಲೇ ಫೋನ್ ಮಾಡ್ದೆ ಕಣ, ಅವ್ರು ಅಪ್ಸೆಟ್ ಆಗಿ ಬೇರೆ ಯಾವ್ದೋ ಊರಿಗೆ ಹೋಗಿದಾರಂತೆ. ಮುಚ್ಕೊಳ್ಳೆ ಬಾಯ. ಹಳೆ ಕ್ಯಾಸೆಟ್ ನಂಗೆ ಆಡಿದ್ದೆ ಆಡ್ಬೇಡ. ಅವ್ನು ಅಪ್ಸೆಟ್ ಆಗ್ಬಿಟ್ನಂತೆ. ಇವ್ ನೋಡ್ಬಿಟ್ಟ ನಂತ ಬಂದ್ ಹೇಳ್ತಾವ್ನೆ. ಅವನ್ ಎಲ್ಲೇ ಇದ್ರು ಹುಡಿಕೊಂಡ್ ಕರ್ಕೊಂಬಂದು ಸ್ಟುಡಿಯೋದಾಗ ರೆಕಾರ್ಡ್ ಮಾಡಿಸಿ ಕ್ಯಾಸೆಟ್ ನನ್ ಕೈ ಕೊಟ್ಮೇಲೆ ಎಲ್ಲ ನನಗೆ ಬಿದ್ದೋಗ್ಲಿ. ಆಯ್ತಣ್ಣ, ಇನ್ನೊಂದು ವಾರ ಟೈಮ್ ಕೊಡೋಣ. ಹೇಗಾದ್ರೂ ಮಾಡಿ ಅವ್ನು ಕರ್ಕೊಂಡು ಬಂದು ಕೆಲಸ ಮುಗಿಸ್ಬಿಡ್ತೀನಿ. ಹಾಗಾಗ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ.
ಎಲ್ಲ ನಿಂತಾಗಿದ್ದು ಅವೇಗ್ ನನ್ನ ಮಗನೇ ಹೆಣ್ಮಕ್ಳ ಹತ್ರ ವ್ಯವಹಾರ ಮಾಡೋದ್ ಬೇಡ ಬೇಡ ಅಂತ ಬಡ್ಕಂಡೆ ನನ್ನ ಮಾತ ಅವಳು ಇವ್ನ್ ನೋಡಿ ಅನ್ಬಿಟ್ಲು ಇವನ್ ಕಿಸ್ಬಿಟ್ಟ ನನ್ ಮಗನೇ ಈ ಡೀಲ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮರ್ಡರ್ ಆಗೋಯ್ತ್ಯಾ ನಡೆಯೋಲೆ